ಪ್ರೈಸ್ ದಿ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಕಳೆದ ಕ್ಲಾಸಲ್ಲಿ ನಾವು 2 ತಿಮೋತಿ 3ನೇ ಅಧ್ಯಾಯ ವಾಕ್ಯ 1ರಿಂದ 5ರವರೆಗೆ ಇರುವಂತಹ ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. 2 ತಿಮೋತಿ 3ನೇ ಅಧ್ಯಾಯ ವಾಕ್ಯ 1ರಿಂದ 5. ಅಂತಿಮ 2 ತಿಮೋತಿ 3ನೇ ಅಧ್ಯಾಯ ವಾಕ್ಯ 1ರಿಂದ 5. ಅಂತಿಮ ದಿನದ ಎಚ್ಚರಿಕೆಯ ಸಂದೇಶ. ಎಚ್ಚರಿಕೆಯ ಸಂದೇಶ. ಪ್ರೈಸ್ ದಿ ಲಾರ್ಡ್. ಬೈಬಲಲ್ಲಿರುವ ಎಲ್ಲ ಘಟನೆಗಳು ನಡೆಯುತ್ತೆ ಅನ್ನೋದನ್ನ ಮುಂಚಿತವಾಗಿ ಪ್ರಭು ಯೇಸು ಕ್ರಿಸ್ತರು ಕೆಲವು ಪ್ರವಾದಿಗಳ ಮುಖಾಂತರ, ಕೆಲವು ವ್ಯಕ್ತಿಗಳ ಮುಖಾಂತರ ಬರೆದಿಟ್ಟಿದ್ದಾರೆ. ಪವಿತ್ರಾತ್ಮರು ಬರೆದಿಟ್ಟಿದ್ದಾರಾ? ಪ್ರೈಸ್ ದಿ ಲಾರ್ಡ್. ಈಗ ಡಾಕ್ಟರ್ ಹೇಳ್ತಾರೆ, ನೀವು ಬರುವ ತಿಂಗಳು ಸಾಯ್ತೀರಾ. ಒಬ್ಬ ರೋಗಿನ ನೋಡಿ ಹೇಳ್ತಾರೆ, ನೀವು ಬರೋ ತಿಂಗಳು ನೀನು ಸಾಯ್ತೀಯಾ ಅಂತ ಹೇಳ್ತಾರೆ. ಆಗ ರೋಗಿ ಏನು ಮಾಡ್ತಾನೆ? ಎದುರ್ಕೊಳ್ತಾನೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಎದುರ್ಕೊಳ್ತಾನೆ, ಭಯ ಪಡ್ತಾನೆ. ಅದೇ ರೋಗಿ ನಾನು ಮರಣ ಹೊಂದೋದು ಕನ್ಫರ್ಮ್ ಇದೆ, ಆದರೆ ನಾನು ಮಾಡಿದ ಪಾಪಗಳನ್ನು ಒಪ್ಪಿಕೊಂಡು ಆ ಪಾಪಗಳಿಗೆ ಕ್ಷಮೆಯನ್ನು ಪಡೆದುಕೊಂಡು ನಾನು ಮರಣ ಹೊಂದಿದ ಮೇಲೆ ಪರಲೋಕ ರಾಜ್ಯ ಸೇರಬೇಕು ಅನ್ನೋದು ಆಲೋಚನೆ ಮಾಡಿದ್ರೆ ಸಾಕು, ಪವಿತ್ರಾತ್ಮರು ಅವರನ್ನು ಮುನ್ನಡೆಸ್ತಾರೆ. ಆಮೇನ್, ಹೌದಾ? ಯೋಹಾನ 16ನೇ ಅಧ್ಯಾಯ ವಾಕ್ಯ 8ರಲ್ಲಿ ನಾವು ಸ್ಪಷ್ಟವಾಗಿ ನಾವು ಕಾಣ್ತೀವಿ. ಈಗ ಈ ಬೈಬಲ್ ಡಾಕ್ಟರ್ ಆಗಿದೆ. ಈಗ ಬೈಬಲ್ ಏನಾಗಿದೆ? ಡಾಕ್ಟರ್. ನಾವ್ಯಾರು? ಪೇಷಂಟ್ಗಳು. ಈಗ ಇಲ್ಲಿರುವ ಒಂದೊಂದು ವಾಕ್ಯಗಳನ್ನು ಓದಬೇಕಾದ್ರೆ ಎಚ್ಚರಿಕೆ ಸಂದೇಶವನ್ನು ನೋಡಿದ ತಕ್ಷಣ ಕೆಲವು ಜನ ಏನ್ ಮಾಡ್ತಾರೆ? ಸಿದ್ಧರಾಗ್ತಾರೆ. ಕೆಲವು ಜನ ಎದುರು ಓಡೋಗ್ತಾರೆ. ಯೋಹಾನ 6ನೇ ಅಧ್ಯಾಯ 66ನೇ ವಾಕ್ಯದಲ್ಲಿ, ಯೋಹಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 66ನೇ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತಾ ಇದ್ದೀವಿ. ಆ ವಾಕ್ಯ ಓದ್ಬೇಕಾದ್ರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವೈದ್ಯರು ಹೇಳಿದ ಮಾತನ್ನ, ವೈದ್ಯರು ತಿಳಿಸಿದ ಎಚ್ಚರಿಕೆಯ ಸಂದೇಶವನ್ನ ಕೇಳಿದಂತಹ ರೋಗಿಗಳು ಎಲ್ಲರೂ ಓಡೋದ್ರು. ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲಿ, ಅಂತಿಮ ದಿನಗಳಲ್ಲಿ ಈ ರೀತಿ ಆಗುತ್ತೆ ಅನ್ನೋದನ್ನ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾರು ಎಚ್ಚರಿಕೆಯ ಸಂದೇಶವನ್ನ ಕೇಳಿ ಆ ಎಚ್ಚರಿಕೆಯ ಸಂದೇಶದ ಪ್ರಕಾರ ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡ್ಕೊಳ್ತಾನೋ ಆತ ಮಾತ್ರ ಪರಲೋಕ ಸಾಮ್ರಾಜ್ಯ ಸೇರ್ತಾನೆ. ಪ್ರೈಸ್ ದಿ ಲಾರ್ಡ್. ಉಳಿದವರು ಸೇರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಸಿದ್ಧತೆ ಇಲ್ಲದೆ ನಾವು ಮದುವೆ ಮನೆಯನ್ನ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ ಅಲ್ಲಿ ಮಾಲೀಕ ಏನು ಹೇಳ್ತಾರೆ ನೋಡೋಣ. ಮಾಲೀಕ ಅಲ್ಲೊಂದು ಜಾಗದಲ್ಲಿ ಮಾತಾಡ್ತಾರೆ. ಅಲ್ಲಿ ಮದುವೆಗೆ ಯಾರು ಬರದೇ ಇದ್ದಾಗ ಅಲ್ಲಿದ್ದಂತಹ ಆ ಮಾಲೀಕ ಹೇಳ್ತಾರೆ, ನೀವು ರಸ್ತೆಗೆ ಹೋಗಿ ಅಲ್ಲಿ ಸಿಕ್ಕಿರುವ ಎಲ್ಲರನ್ನ ಕರ್ಕೊಂಡು ಬನ್ನಿ. ಮತ್ತಾಯ 22 ತಗೊಳ್ಳಿ. ಮತ್ತಾಯ 22. ರಾಜ ಹೇಳ್ತಾರೆ, ಅತಿಥಿಗಳು ಯಾರು ಬರದೇ ಇದ್ದ ಕಾರಣ ನೀವು ಹೋಗಿ ಎಲ್ಲರನ್ನ ಕರ್ಕೊಂಡು ಬನ್ನಿ. ಎಲ್ಲರೂ ಯಾರು ಸಿಗ್ತಾರೆ ಎಲ್ಲರನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆದರೆ 11ನೇ ವಾಕ್ಯವನ್ನು ಓದೋಣ. ಆಮೇಲೆ ರಾಜನು ಅತಿಥಿಗಳನ್ನು ನೋಡಲು ಬಂದ. ಅಲ್ಲಿ ವಿವಾಹಕ್ಕೆ ತಕ್ಕ ವಸ್ತ್ರವನ್ನು ಧರಿಸದೆ ಬಂದಿದ್ದ ಒಬ್ಬನನ್ನು ಕಂಡ. ಆಮೇಲೆ ರಾಜನು ಅತಿಥಿಗಳನ್ನು ನೋಡಲು ಬಂದ.
ಅಲ್ಲಿ ವಿವಾಹಕ್ಕೆ ತಕ್ಕ ವಸ್ತ್ರವನ್ನು ಧರಿಸದೆ ಬಂದಿದ್ದ ಜಾನನ್ನ ನೋಡ್ದ. ಅಲ್ಲಿ ನಿಮ್ಮನ್ನ ಅಲ್ಲಿ ಏನ್ ಮಾಡ್ಕೊಳ್ಳಿ, ನೆನೆಸ್ಕೊಳ್ಳಿ, ಅಲ್ಲಿ ಸೇರ್ಸ್ಕೋಬೇಕು. ಮದುವೆಗೆ ಹೋಗ್ಬೇಕಾದ್ರೆ ಹಾಗೆ ಹೋಗ್ತೀವ ನಾವು? ಹೋಗಲ್ಲ. ಸುಂದರವಾದ ಒಂದು ವಸ್ತ್ರವನ್ನ ಧರಿಸ್ಕೊಂಡು ನಾವು ಹೋಗ್ತೀವಿ. ಎಲ್ಲ ಸಿದ್ಧತೆ ಮಾಡ್ಕೊಂಡು ನಾವು ಹೋಗ್ತೀವಿ. ಇಲ್ಲಿ ಆದಿ ಬೀದಿಲಿ ಇರುವ ಎಲ್ಲರನ್ನೂ ಕರ್ಕೊಂಡು ಬರಕ್ಕೆ ಹೇಳಿದ್ರು. ಆದರೆ ಒಬ್ಬ ವ್ಯಕ್ತಿ ಮಾತ್ರ ವಿವಾಹಕ್ಕೆ ಬೇಕಾದ ಆ ಒಂದು ತಕ್ಕ ವಸ್ತ್ರವನ್ನ ಧರಿಸಿಕೊಳ್ಳದೆ ಬಂದಿದ್ದ. ಪ್ರೈಸ್ ದಿ ಲಾರ್ಡ್. ಯಾರು? ನಾನೇ ಇರ್ಬೋದು ಅಥವಾ ನೀವೇ ಇರ್ಬೋದು. ಆಗ ಆ ವ್ಯಕ್ತಿ ಮುಂದುವರಿಸ್ತಾ ಹೇಳ್ತಾರೆ. 12ನೇ ವಾಕ್ಯ ಮತ್ತೆ 13ನೇ ವಾಕ್ಯ ಓದಿ. 12-13. ಏನಯ್ಯ, ಸಮಾರಂಭಕ್ಕೆ ತಕ್ಕ ಉಡುಪಿಲ್ಲದೆ ಒಳಗೆ ಹೇಗೆ ಬಂದೆ ಎಂದು ಅವನನ್ನು ಕೇಳಿದ. ಅದಕ್ಕೆ ಅವನು ಮೌನ ತಳೆದ. ಆಗ ರಾಜನು ಪರಿಚಾರಕರಿಗೆ, ಇವನ ಕೈಕಾಲುಗಳನ್ನು ಕಟ್ಟಿ ಒಳಗಿನ ಕತ್ತಲೆಗೆ ದಬ್ಬಿರಿ, ಅಲ್ಲಿರುವವರೊಡನೆ ಹಲ್ಲು ಕಡಿದು ಗೋಳಾಡಲಿ ಎಂದು ಹೇಳಿದ. ಪ್ರೈಸ್ ದಿ ಲಾರ್ಡ್. ಮತ್ತಾಯನ ಬರೆದ ಶುಭ ಸಂದೇಶ 22ನೇ ಅಧ್ಯಾಯ ವಾಕ್ಯ 11-13. ಇದೇನಿದು? ಸಿದ್ಧತೆಯ ವಸ್ತ್ರ. ಸಿದ್ಧತೆಯ ವಸ್ತ್ರ. ವಾಕ್ಯ ಹೇಳ್ತಾ ಇದೆ, ಆತನನ್ನ ಕರೆದು, ಅಲ್ಲಿದ್ದಂಥ ಪರಿಚಾರಕರನ್ನ ಕರೆದು, ಇವನ ಕೈಕಾಲುಗಳನ್ನು ಕಟ್ಟಿ ಕತ್ತಲೆಗೆ ದಬ್ಬಿರಿ, ಅಲ್ಲಿರುವವರೊಡನೆ ಹಲ್ಲು ಕಡಿದು ಗೋಳಾಡಲಿ. ಪ್ರೈಸ್ ದಿ ಲಾರ್ಡ್. ಅಲ್ಲೊಂದು ವಾಕ್ಯ ಇದೆ ನೋಡಿ, ಅಲ್ಲಿರುವವರೊಡನೆ ಅಂದ್ರೆ ಏನು? ಇದಕ್ಕಿಂತ ಮುಂಚಿತವಾಗಿ ಅಲ್ಲಿ ಕೆಲವು ಜನ ಆಲ್ರೆಡಿ ಅಲ್ಲಿ ಸುಮಾರು ಜನ ಇದ್ದಾರೆ. ಅಲ್ಲಿರುವವರೊಡನೆ ಹಲ್ಲು ಕಡಿದು ಗೋಳಾಡಲಿ. ಯಾರೋ ಒಬ್ಬ ಯಾಜಕರು ತುಂಬಾ ದಿನಗಳ ಹಿಂದೆ ನಿಮ್ಮೂರಲ್ಲೇ ಅಲ್ವಾ, ಮಾತೆ ಮರಿಯಮ್ಮನವರು ಕಿಟಕಿ ಮುಖಾಂತರ ಪಾಪಿಗಳನ್ನ ಸ್ವರ್ಗಕ್ಕೆ ಕರ್ಕೊಂತ ಇದ್ದಾರೆ ಅಲ್ವಾ? ಎಂಥ ಒಂದು ಸುಳ್ಳು ಬೋಧನೆ ಅಂತ ಹೇಳಿದ್ರೆ, ಎಂಥ ಒಂದು ಸುಳ್ಳು ನೋಡಿ. ಅದನ್ನ ಕೇಳಿಸ್ಕೊಂಡಂತಹ ಎಷ್ಟೋ ವ್ಯಕ್ತಿಗಳು ಏನ್ ಮಾಡಿದ್ರು? ಇಮಿಡಿಯೇಟ್ ಚೇಂಜ್ ಆದ್ರು. ಅವ್ರಿಗೆ ಕನ್ಫರ್ಮ್ ಆಯ್ತು, ಯಾಜಕನೇ ಹೇಳ್ತಾ ಇದ್ದಾರೆ, ಅಯ್ಯೋ ಪಾಸ್ಟರ್ ಹೇಳ್ತಾ ಇದ್ದಾರೆ, ಅಯ್ಯೋ ಬ್ರದರ್ ಹೇಳ್ತಾ ಇದ್ದಾರೆ. ಆದ್ರೆ ಬೈಬಲ್ ಏನ್ ಹೇಳ್ತಾ ಇದೆ? ಪ್ರೈಸ್ ದಿ ಲಾರ್ಡ್. ಅಲ್ಲಿರುವವರೊಡನೆ ಹಲ್ಲು ಕಡಿದು ಗೋಳಾಡಲಿ. ಅದಕ್ಕಿಂತ ಮುಂಚಿತವಾಗಿ ಅಲ್ಲಿದ್ದಾರೆ ಕೆಲವು ಜನ, ತುಂಬಾ ಜನ ಇದ್ದಾರೆ. ನಾನು ಗ್ರೂಪಲ್ಲಿ ಒಂದು ವಿಡಿಯೋ ಹಾಕಿದೆ, ನೋಡಿದ್ರೆ ನರಕದ ಆ ಬೆಂಕಿಯ ಬಗ್ಗೆ. ಹೇಗಿದೆ ನೋಡಿ. ನಾವು ಈ ಲೋಕದಲ್ಲಿ ನಮಗೆ ಅವಶ್ಯಕತೆ ಇಲ್ಲದ ಎಲ್ಲ ವಿಷಯಗಳಿಗಾಗಿ ಹೋರಾಡ್ತೀವಿ. ಈ ಲೋಕದಲ್ಲಿ ಬಿಟ್ಟು ಹೋಗುವಂಥ ಎಲ್ಲ ಪದಾರ್ಥಗಳಿಗಾಗಿ, ಎಲ್ಲ ವಸ್ತುಗಳಿಗಾಗಿ, ಎಲ್ಲ ವ್ಯಕ್ತಿಗಳಿಗಾಗಿ ನಾವು ಪರದಾಡ್ತೀವಿ. ಆದರೆ ಶಾಶ್ವತವಾಗಿ ಉಳಿದುಕೊಳ್ಳುವಂಥ ಆತ್ಮದ ಬಗ್ಗೆ ನಮಗೆ ಚಿಂತೆ ಇಲ್ಲ. ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ತಿಳಿಸ್ಕೊಟ್ರು, ಇವ್ರು ತಿಳಿಸ್ಕೊಟ್ರು, ಅಯ್ಯೋ ಅವ್ರು ಹೇಳಿದ್ದೆ ಸತ್ಯ ಇದೆ. ಎಲ್ಲಿ ಸತ್ಯ ಇದೆ? ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಇವನ ಕೈಕಾಲುಗಳನ್ನು ಕಟ್ಟಿ ಹೊರಗಿನ ಕತ್ತಲೆಗೆ ದಬ್ಬಿರಿ, ಅಲ್ಲಿಡುವವರೊಡನೆ ಹಲ್ಲು ಕಡಿದು ಗೋಳಾಡಲಿ. ಪ್ರೈಸ್ ದಿ ಲಾರ್ಡ್. ಅಂತಿಮ ದಿನಗಳಲ್ಲೂ ಕೂಡ ಹಾಗೆ ಆಗುತ್ತೆ ಅಂತ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ಓದ್ತಾ ಇದ್ದೀವಿ. ಇಲ್ಲಿರುವಂಥ ಜನರು ಭಕ್ತಿ ಹೀನರಾಗ್ತಾರೆ. ಓದಿ 2 ತಿಮೋತಿ 3ನೇ ಅಧ್ಯಾಯ 4ನೇ ವಾಕ್ಯ. ನಂಬಿಕೆ ದ್ರೋಹಿಗಳು, ದುಡುಕುವವರು, ಮಹಾಗರ್ವಿಗಳು ಆಗುವರು, ದೇವರನ್ನು ಅರಸದೆ ಭೋಗಗಳನ್ನೇ ಬಯಸುವರು. ಪ್ರೈಸ್ ದಿ ಲಾರ್ಡ್. ಈ ದಿನದಲ್ಲಿ ದೇವಾಲಯದಲ್ಲಿರುವಂತಹ ಒಂದು ಸಣ್ಣ ಯುವಕನನ್ನ ನೀವು ಮಾತಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಣ್ಣ ಯುವಕನನ್ನು ಮಾತಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೈಬಲ್ ವಾಕ್ಯದ ಬಗ್ಗೆ ಹೇಳಿದ್ರೆ ಅವ್ರಿಗೇನು ಒಂದು ರೀತಿ ಚೇಳು ಮೈ ಮೇಲೆ ಬಿಟ್ಕೊಂಡಂಗೆ.
ಚೇಳು ಮೈ ಮೇಲೆ ಬಿಟ್ಕೊಂಡಂಗೆ. ತಾತ್ಸಾರ, ಪ್ರೈಸ್ ದಿ ಲಾರ್ಡ್, ತಾತ್ಸಾರ. ಆಮೇಲೆ ನೋಡೋಣ, ನಮಗೆ ಕೆಲಸ ಇದೆ, ನಮಗೆ ಕೆಲಸ ಇದೆ. ಅದು ತಕ್ಕಂತೆಯೇ ಇದ್ದಾರೆ ತಂದೆ ತಾಯಿಗಳು ಕೂಡ, ಅದು ತಕ್ಕಂತೆ ಇದ್ದಾರೆ ತಂದೆ ತಾಯಿಗಳು. ನನ್ನ ಮಕ್ಕಳು ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 2ನೇ ಅಧ್ಯಾಯ 17ನೇ ವಾಕ್ಯದ ಅಭಿಷೇಕ ಎಲ್ಲ ನನ್ನ ಮಕ್ಕಳು, ನನ್ನ ಕುಟುಂಬದಲ್ಲಿರೋ ಎಲ್ಲ ಮಕ್ಕಳು ಪಡ್ಕೊಳ್ಬೇಕು. ಪಡ್ಕೊಂಡ ಮೇಲೆ ಅವ್ರು ಸಾಯ್ಬೇಕು, ಪಡ್ಕೊಂಡ ಮೇಲೆ ಸಾಯ್ಬೇಕು. ಹಂಗೆ ಸಾಯಬಾರ್ದು ನನ್ನ ಮಕ್ಕಳು ಎಂಬ ಆಲೋಚನೆ ಎಷ್ಟು ಜನಕ್ಕೆ ಬಂದಿದೆ? ಪ್ರೈಸ್ ದಿ ಲಾರ್ಡ್, ಎಷ್ಟು ಜನಕ್ಕೆ ಬಂದಿದೆ? ಅಂತಿಮ ದಿನಗಳಲ್ಲಿ, ಈ ದಿನಗಳಲ್ಲಿ ನಾವಿದ್ದೀವಿ, ಇದೇ ಅಂತಿಮ ದಿನ ಇರ್ಬೋದು. ಆದರೆ ನನ್ನ ಮಕ್ಕಳನ್ನ ಆ ಒಂದು ಪವಿತ್ರಾತ್ಮರ ಅಭಿಷೇಕ ಪಡ್ಕೊಂಡ ಮೇಲೆ ನನ್ನ ಮಕ್ಕಳು ಸಾಯಬೇಕು, ಇಲ್ಲಾಂದರೆ ನನ್ನ ಮಕ್ಕಳು ಸಾಯಬಾರ್ದು, ನನ್ನ ಮಕ್ಕಳು, ನನ್ನ ಮಕ್ಕಳ ಆತ್ಮ ನಾಶ ಆಗಬಾರ್ದು ಅಂತ ಎಷ್ಟು ತಂದೆ ತಾಯಿಗಳು ಬಯಸ್ತಾರೆ. ತುಂಬ ಸಂತೋಷ. ನಮ್ಮ ಮಕ್ಕಳ ಕಡೆಯಿಂದ ಬೇರೆಯವರ ಆತ್ಮ ನಾಶವಾಗದೆ ಹೋದರೆ ಸಾಕು. ನಮ್ಮ ಮಕ್ಕಳು ಧರಿಸುವ ಬಟ್ಟೆಯಿಂದ, ನಮ್ಮ ಮಕ್ಕಳು ನಡೆದುಕೊಳ್ಳುವ ನಡತೆಯಿಂದ, ನಮ್ಮ ಮಕ್ಕಳು ನಡೆದುಕೊಳ್ಳುವ ದೇವಾಲಯದಲ್ಲಿ ನಡೆದುಕೊಳ್ಳುವ ರೀತಿಯಿಂದ ಬೇರೆಯವರ ಆತ್ಮ ನಾಶ ಆಗದೆ ಹೋದರೆ ಅದೇ ದೊಡ್ಡ ಆಶೀರ್ವಾದ. ಅದಕ್ಕೂ ರೆಡಿ ಆಗೋಯ್ತು. ಅದಕ್ಕೂ ತುಂಬ ಜನ ಏನು ಮಾಡ್ತಾರೆ, ವಾದ ಮಾಡ, ನೀವು ಯಾಕ್ರಿ ನೋಡ್ತೀರಾ, ನೀವು ಯಾಕೆ ನೋಡ್ತೀರಾ, ಅವ್ರು ಏನಾದ್ರು ಬಟ್ಟೆ ಹಾಕೊಂಡ್ಬಿಡ್ತೀರಾ, ಅವ್ರು ನಮ್ಮ ಮಕ್ಕಳು ಬಟ್ಟೆ ಹಾಕೊಂಡು ಬರ್ತಾರೆ, ಏನೀಗ? ಪ್ರೈಸ್ ದಿ ಲಾರ್ಡ್. ಗರ್ವಿಗಳು ಯಾರಿವರು? ಮಹಾಗರ್ವಿಗಳಾಗುವರು. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಮಹಾಗರ್ವಿಗಳಾಗುವರು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ದೇವರನ್ನ ಅರಸ ದೇವರು ಸುಖ ಭೋಗಗಳಲ್ಲೇ ಮೈಮರಿಯುವರು. ತಿನ್ನೋದು ಕುಡಿಯೋದೇ ಇವರ ಜೀವನ, ಶೋಕಿ ಮಾಡೋದೇ ಇವರ ಜೀವನ, ಸುಖ ಭೋಗಗಳಲ್ಲೇ ಮೈಮರಿಯುವಂಥದ್ದು. ಲಾಜರ್, ಧನಿಕ ಮತ್ತೆ ಲಾಜರನ ಆ ಸಾಮತಿಯಲ್ಲಿ ದೇವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸುಖ ಭೋಗಗಳಲ್ಲಿ ಮೈಮರಿಯುತ್ತಿದ್ದಂಥ ರಾಜ, ಸುಖ ಭೋಗಗಳಲ್ಲಿ ಜೀವಿಸ್ತಾ ಇದ್ದಂಥ ರಾಜ, ಲೂಕನು ಬರೆದ ಶುಭ ಸಂದೇಶ 19ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ಓದಬೇಕಾದ್ರೆ, 23ರಲ್ಲಿ ಪಾತಾಳದಲ್ಲಿ ಯಾತನೆ ಪಡುತ್ತಾ, ಅವನು ಆಲ್ರೆಡಿ ಎಲ್ಲಿದ್ದ? ಮದುವೆ ಮನೆಗೆ ಬರಲಿಲ್ಲ ಅವನು. ಅದಕ್ಕಿಂತ ಮುಂಚಿತವಾಗಿ ಅಲ್ಲೂ ಕಡಿದ್ದು ಗೋಳಾಡುತ್ತಿರುವ ಸ್ಥಳದಲ್ಲಿ, ಅಂದ್ರೆ ಪಾತಾಳದಲ್ಲಿ ಅವನಿದ್ದ. ಪ್ರೈಸ್ ದಿ ಲಾರ್ಡ್. ಆಲ್ರೆಡಿ ತುಂಬಾ ಜನ ಅಲ್ಲಿದ್ದಾರೆ. ಯಾರು? ಮಹಾಗರ್ವಿಗಳು, ದೇವರನ್ನ ಅರಸದೇ ಇರುವವರು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವವರು ಆಲ್ರೆಡಿ ಎಲ್ಲಿದ್ದಾರೆ? ಕತ್ತಲೆಯ ಕೋಣೆಯಲ್ಲಿದ್ದಾರೆ. ವಾಕ್ಯ ಅದೇ ತಾನೇ ಹೇಳ್ತಾ ಇದೆ. ಮತ್ತೆ 22, ಹೌದಾ? ಇವನ ಕೈಕಾಲುಗಳನ್ನು ಕಟ್ಟಿ ಹೊರಗಿನ ಕತ್ತಲೆಗೆ ದಬ್ಬಿರಿ, ಅಲ್ಲಿರುವವರೊಡನೆ ಹಲ್ಲು ಕಡಿದು ಇವನು ಗೋಳಾಡ್ಲಿ. ದೇವರ ವಾಕ್ಯ ನಮಗೆ ಎಚ್ಚರಿಕೆ ಕೊಡುತ್ತೆ ಹೊರತು ಕೈಕಾಲು ಹಿಡ್ಕೊಳ್ಳಲ್ಲ, ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ, ಕಣ್ಣೀರಿಡಲ್ಲ. ನಾವು ಕಣ್ಣೀರಿಡಬೇಕು. ಅಪ್ಪಾ, ನಾನು ಮಾಡಿದ ತಪ್ಪಿಗೆ ಕ್ಷಮೆ ಇರಲಿ ಸ್ವಾಮಿ, ನಾನು ಈ ರೀತಿ ಪಾಪ ಮಾಡಿಬಿಟ್ಟೆ, ನಾನು ಈ ರೀತಿ ಮಾಡಿದೆ. ನಾವು ಮಾಡಿರುವ ಎಲ್ಲ ಪಾಪಗಳನ್ನು ನಾವು ದೇವರ ಸಮ್ಮುಖದಲ್ಲಿ ಕಣ್ಣೀರಿಟ್ಟು ಗೋಳಾಡಿ ಮಾಡಿರುವ ಪಾಪಗಳಿಗೆ ಕ್ಷಮೆ ಪಡ್ಕೊಳ್ಬೇಕೇ ಹೊರತು ಪರಲೋಕ ಬಂದು. ಪ್ರೈಸ್ ದಿ ಲಾರ್ಡ್. ಒಂದು ಸಣ್ಣ ಘಟನೆ ನಡೆದಂಥದ್ದು. ಒಬ್ಬ ವ್ಯಕ್ತಿ ನಮ್ಮ ದೇವಾಲಯಕ್ಕೆ ಬರ್ತದಂಥ ವ್ಯಕ್ತಿ, ಕ್ರೈಸ್ತ ವ್ಯಕ್ತಿ, ಅವನು ಬೇರೆ ಬೇರೆ ದೇವರುಗಳನ್ನು ಇಟ್ಟು ಅವನೇನು ಮಾಡ್ತಾನೆ, ಒಂದು ಸಣ್ಣ ಪಾರ್ಕ್ ಥರ ಮಾಡಿ ಆ ಪಾರ್ಕಲ್ಲಿ ಒಂದು ಎಲ್ಲ ಮೂರ್ತಿಗಳನ್ನು ಇಟ್ಟು ಅವನೇನು ಮಾಡ್ತಾನೆ, ಜನರನ್ನು ಮೆಚ್ಚಿಸುವುದಕ್ಕಾಗಿ ಅದಾದ್ಮೇಲೆ ಅವನನ್ನ ದೇವಾಲಯದಿಂದ ಬಹಿಷ್ಕಾರ ಮಾಡಿದಾಯ್ತು. ಬಹಿಷ್ಕಾರ ಮಾಡಿದ ಮೇಲೆ ಯಾಜಕರು 2 ಬಾರಿ 3 ಬಾರಿ 4 ಬಾರಿ ಅವರ ಕುಟುಂಬದವರಿಗೆ ಹೇಳಿ ಕಳಿಸಿದ್ರು, ಇಲ್ಲ, ಮೊದಲು ಬಂದು ದೇವಾಲಯದಲ್ಲಿ ಕ್ಷಮೆ ಕೇಳಕ್ಕೇಳು ಅಂತ. ಆದರೆ ಆತ ಜಗ್ಲಿಲ್ಲ, ಮಹಾ ಗರ್ವಿ ಆಗೋದ. ಯಾಜಕರು ಬಿಟ್ರು. ಸುಮಾರು ನಾವು ಕಂಡಂತೆ ಒಂದು 10 ಬಾರಿ ಹೇಳಿದ್ದಾರೆ, ಕೇಳಲಿಲ್ಲ.
ಈಗ ಅವರ ಮಕ್ಕಳಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾ ಇರೋದೇನೆಂದ್ರೆ, ಯಾಜಕರಿಗೆ ಏನು ಕೆಲಸ? ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೇಕಂತೆ. ಏನು ಮಾಡ್ಬೇಕಂತೆ? ರಿಕ್ವೆಸ್ಟ್ ಮಾಡ್ಕೊಳ್ಬೇಕಂತೆ. ಪ್ರೈಸ್ ದಿ ಲಾರ್ಡ್. ಯಾಜಕರಿಗೇನು ಆ ರೀತಿ ಇದು ಯಾಜಕರು 10 ಬಾರಿ ಏನು ಮಾಡಿದ್ರು? ತಿಳಿಸಿದ್ರು, ಎಚ್ಚರಿಕೆ ಕೊಟ್ಟರು. ಬೈಬಲ್ ಹೇಳುತ್ತೆ, ತೀತನಿಗೆ ಬರೆದ ಪತ್ರ, ತೀತನಿಗೆ ಬರೆದ ಪತ್ರದಲ್ಲಿ ವಾಕ್ಯ ಹೇಳುತ್ತೆ, ಧರ್ಮಸಭೆಯ ಕ್ರೈಸ್ತ ಧರ್ಮಸಭೆಯಲ್ಲಿ, ಪ್ರೈಸ್ ದಿ ಲಾರ್ಡ್, ಆ ವಾಕ್ಯ ತಗೊಳ್ಳೋಣ. ತೀತನಿಗೆ ಬರೆದ ಪತ್ರ, ತೀತ ತಗೊಳ್ಳಿ, ಸಿಕ್ತಾ? ತೀತನಿಗೆ ಬರೆದ ಪತ್ರ 3ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿ. 10ನೇ ವಾಕ್ಯ 3:10, 10:11, 10:11 ಎರಡು ಓದಿ. ಕ್ರೈಸ್ತ ಸಭೆಯಲ್ಲಿ ಭೇದ ಭಾವ ಹುಟ್ಟಿಸುವವನಿಗೆ ಒಂದೆರಡು ಸಾರಿ ಬುದ್ಧಿ ಹೇಳು, ಅನಂತರ ಅವನಷ್ಟಕ್ಕೆ ಬಿಟ್ಟು ಬಿಡು. ಅಂತವನು ಪತಿತ ಹಾಗೂ ಪಾಪಿ ಎಂದು ತಿಳಿ, ಅವನ ದುಷ್ಕೃತ್ಯಗಳೇ ಅವನ ಮೇಲೆ ತೀರ್ಪಿಡುತ್ತವೆ. ಇಲ್ಲಿ ಕ್ರೈಸ್ತ ಧರ್ಮಸಭೆಯಲ್ಲಿ ಭೇದ ಭಾವ ಹುಟ್ಟಿಸುವವನಿಗೆ 1-2 ಬಾರಿ ಬುದ್ಧಿ ಹೇಳು. ಎಷ್ಟು ಬಾರಿ? 1-2 ಬಾರಿ ಬುದ್ಧಿ ಹೇಳು. ಕೇಳಿಲ್ಲ ಅಂದ್ರೆ ಬಿಟ್ಟು 2-3 ಬಾರಿ ಹೇಳು. ಪ್ರೀತಿಯಿಂದ ಮಮತೆಯಿಂದ ಇನ್ನೂ 1-2 ಬಾರಿ ಹೇಳು. ಕೇಳಲಿಲ್ವಾ? ಅವನಷ್ಟಕ್ಕೆ ಅವನನ್ನು ಬಿಟ್ಟು ಬಿಡು. 11ನೇ ವಾಕ್ಯ ಎಚ್ಚರಿಕೆಯ ವಾಕ್ಯ, ಅವನ ಕೃತ್ಯಗಳೇ ಆ ದಿನಗಳಲ್ಲಿ, ನ್ಯಾಯ ತೀರಿಸುವಂತ ದಿನಗಳಲ್ಲಿ ತೀರ್ಪಿಡುತ್ತವೆ. ಪ್ರತಿ ಬಾರಿ ಹೇಳ್ತೀನಿ, ನ್ಯಾಯ ತೀರ್ಪಿಗೆ ನಾವು ಸಿದ್ಧರಾಗಬೇಕು. ಅಲ್ಲಿ ಯಾವುದೇ ಯಾಜಕರು ಬರಲ್ಲ, ಯಾವುದೇ ಕನ್ಯಾಸ್ತ್ರೀಗಳು ಬರಲ್ಲ, ಯಾವುದೇ ಬೋಧಕರು ಬರಲ್ಲ, ಯಾವುದೇ ಪಾಸ್ಟರ್ಸ್ಗಳು ಬರಲ್ಲ, ಯಾವುದೇ ಸಂತರುಗಳು ಬರಲ್ಲ, ಯಾವುದೇ ಬಿಷಪ್ ಬರಲ್ಲ, ಕಾರ್ಡಿನಲ್ಸ್ ಬರಲ್ಲ, ಪೋಪ್ ಬರಲ್ಲ, ಯಾರೂ ಬರಲ್ಲ. ನಾನು ಮತ್ತೆ ನನ್ನ ಯೇಸು, ನೀವು ಮತ್ತೆ ಯೇಸು. ಪ್ರೈಸ್ ದಿ ಲಾರ್ಡ್. ಎಲ್ಲಾದರೂ ಇದೆಯಾ ನಾನು ಮಾಡಿದ ಪಾಪಗಳನ್ನ ಬಿಷಪ್ ಒತ್ಕೊಳ್ತಾರೆ, ನಾನು ಒತ್ಕೊಳ್ತೀನಿ ಅಂತ ಎಲ್ಲಾದ್ರೂ ಇದೆಯಾ? ಯಾರಾದ್ರೂ ಯಾಜಕರಾಗಿರ್ಲಿ, ಪಾಸ್ಟರ್ಸ್ಗಳಾಗಿರ್ಲಿ, ಬೋಧಕರಾಗಿರ್ಲಿ, ಕನ್ಯಾಸ್ತ್ರೀಗಳಾಗಿರ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತಾರ, ದೇವರೇ ಇವರು ಮಾಡಿದ ಪಾಪದ ಪಾಲನ್ನ, ಆ ಭಾರವನ್ನ ನಾನು ಹೊತ್ಕೊಳ್ತೀನಿ ಸ್ವಾಮಿ? ಯಾರಾದ್ರೂ ಮಾಡಿದ ನೋಡಿದೀರಾ? ಯಾರು ಮಾಡಿಲ್ಲ. ಆದ್ರೆ ಅವ್ರು ಇರೋದೇ ಎಚ್ಚರಿಕೆ ಕೊಡ್ಲಿಕ್ಕೆ. ಅವ್ರು ಹೊತ್ಕೊಳಕ್ ಆಗಲ್ಲ, ಯಾಕಂದ್ರೆ ಅವರು ಕೂಡ ಬಲಹೀನರು, ಅವರು ಕೂಡ ಪಾಪ ಮಾಡ್ತಾರೆ. ಆದರೆ ಅವರ ಸೇವೆಯನ್ನು ನಾವು ಮೆಚ್ಚಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ಎಲ್ಲವನ್ನ ಬಿಟ್ಟು ಬರ್ತಾರೆ. ತುಂಬಾ ಜನ ಯಾಜಕರು, ತುಂಬಾ ಜನ ಬೋಧಕರು, ತುಂಬಾ ಜನ ಪಾಸ್ಟರ್ಸ್ಗಳು ಪರಲೋಕ ರಾಜ್ಯವನ್ನ ನಿರ್ಮಿಸ್ಲಿಕ್ಕೆ ಬಹಳ ಪ್ರಯಾಸ ಪಡ್ತಾ ಇದ್ದಾರೆ. ಕೆಲವು ಜನ ತಿಂದು ಕುಣಿದು ಮಜಾ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಚಿಂತೆ ಬೇಡ. ನಾನು ಆಲ್ರೆಡಿ ನಿಮಗೆ ಒಂದು ಗ್ರೂಪಲ್ಲಿ ಒಂದು ವಿಡಿಯೋ ಹಾಕಿದೆ, ನೋಡಿದ್ರಾ? ಒಂದು ರೀಲ್ಸ್, ಕುತ್ತಿಗೆ ಹಿಂಗೆ ನೋಡಿದ್ರಾ? ಹಿಂಗೆ ನೋಡಿದ್ರ ಕುತ್ತಿಗೆ? ರೀಲ್ಸ್ ಮಾಡಿರೋದು ಹಿಂಗೆ ನೋಡಿದ್ರ, ಹಂಗೆ ಕುತ್ತಿಗೆ ಆಡಿಸಿದ್ದು. ಕುತ್ತಿಗೆ ಆಡಿಸೋದ್ರಿಂದ ಪರಲೋಕ ಪ್ರವೇಶ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ದೇವ್ರು ನಮ್ಮನ್ನು ಆರಿಸ್ಕೊಂಡಿಲ್ಲ. ಅಲ್ಲಿ ಅದೇ ಹೇಳ್ತಾ ಇರೋದಿಲ್ಲ ವಾಕ್ಯ, ಅದೇ ಹೇಳ್ತಾ ಇದೆ, ದೇವರನ್ನು ಅರಸದೆ ಅವರು ಭೋಗಗಳನ್ನ ಬಯಸ್ತಾರೆ. ಮೊದಲು ನಾನು ಯಾರು, ಏನಕ್ಕೋಸ್ಕರ ದೇವರು ನನ್ನನ್ನು ಆರಿಸ್ಕೊಂಡಿದ್ದಾರೆ, ಆ ಅರಿವು ನಮಗಿರಬೇಕು. ಎಫೋದ್ ಯಾಜಕರು ಹಾಕಿಕೊಳ್ಳುವಂಥ ಬಟ್ಟೆ ಸಾಮಾನ್ಯವಾದ ಬಟ್ಟೆ ಅಲ್ಲ, ಅದಕ್ಕೊಂದು ಬೆಲೆ ಇದೆ, ಅದಕ್ಕೊಂದು ಮಹತ್ವ ಇದೆ. ಯಾಜಕತ್ವ ಅಂತ ಹೇಳಿದ್ರೆ ಒಬ್ಬರು ಮಾಡುವಂಥ ಕಾರ್ಯಗಳನ್ನು ನೋಡಿ ಇಡೀ ಲೋಕ ನಿರ್ಧಾರ ಮಾಡುತ್ತೆ, ಯಾಜಕರು ಸರಿ ಇಲ್ಲ, ಪಾಸ್ಟರ್ಸ್ಗಳು ಸರಿ ಇಲ್ಲ, ಬೋಧಕರು ಸರಿ ಇಲ್ಲ. ಹಾಗಾಗಿ ಗಮನ ಹರಿಸ್ಬೇಕು. ನಾನು ಮಾಡಿದ ತಪ್ಪಿನ ಕಾರ್ಯದಿಂದ ಇಡೀ ಯಾಜಕ ಕುಲಕ್ಕೆ ಅವಮಾನ ಆಗುತ್ತೆ. ಯಾಜಕರಲ್ಲಿ ಪ್ರಧಾನ ಯಾಜಕರು ಯಾರು? ಪ್ರಭು ಯೇಸು ಕ್ರಿಸ್ತರು ಅಲ್ವಾ? ಹಾಗಾದ್ರೆ ನೀವು ಯಾರನ್ನ ಅವಮಾನ ಪಡಿಸ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರನ್ನ ಅವಮಾನ ಪಡಿಸ್ಲಿಕ್ಕೆ ಒಂದು ಕೂಟ ಇದೆ. ಯಾವ ಕೂಟ ಅದು? ಯಾವ ಕೂಟ? ಲೂಸಿಫರ್ನ ಕೂಟ ಅಲ್ವಾ? ಲೂಸಿಫರ್ನ ಕೂಟ. ಪ್ರೈಸ್ ದಿ ಲಾರ್ಡ್. 5ನೇ ವಾಕ್ಯ ಹೇಳುತ್ತೆ, ಅವರು ಭಕ್ತಿಯ ವೇಷ ಧರಿಸಿದ್ದರು,
ನಿಜವಾದ ಶಕ್ತಿಯನ್ನು ಅಲ್ಲಗಳೆಯುವರು. ಹೌದಾ? ಹೌದಾ? ನಡೀತಾ ಇದೆ. ಇವೆಲ್ಲ ಎಚ್ಚರಿಕೆಯ ಸಂದೇಶ ದೇವರು ನಮಗೆ ಕೊಟ್ಟಿರೋದು. ನಮಗೆ ಅಂದ್ರೆ ಇಡೀ ಲೋಕಕ್ಕೆ ಕೊಟ್ಟಿರೋದು. ಕೆಲವು ಜನ ಏನ್ ಮಾಡ್ತಾರೆ, ಅದ್ರ ಜೊತೆಲಿರ್ತಾರೆ. ಕೆಲವು ಜನ ಓಡೋಗ್ತಾರೆ. ಬೇಡಪ್ಪ, ನಮ್ಮ ಕೈಲಾಗಲ್ಲ. ಆದ್ರೆ ನ್ಯಾಯ ತೀರ್ಪಿನ ದಿನ ಹೋಗಿ ದೇವರೇ ನಮ್ಗೆ ಯಾರು ಹೇಳಿಲ್ಲ, ಯಾರು ಕೇಳಲಿಲ್ಲ ಅಂತ ಹೇಳಿದ್ರೆ ದೇವರು ಹೇಳ್ತಾರೆ, ಇಷ್ಟು ಗಂಟೆಗೆ ಇಷ್ಟು ಸಮಯಕ್ಕೆ ಈ ಸಂದೇಶ ನಿನ್ನ ಕಿವಿಗೆ ಬಿದ್ದಿದೆ, ಇದೇ ವ್ಯಕ್ತಿ ಹೇಳಿದ್ದು, ಇದೇ ಇದು ಮಾಡಿದ್ದು, ನೀನು ಕೇಳಿಸ್ಕೊಳ್ಳಿಲ್ಲ. ತಪ್ಪು ಯಾರ್ದು? ಕೇಳ್ತಾರೆ ಬ್ರದರ್, ನಮ್ದೇ ತಪ್ಪು ಅಲ್ವಾ? ಎಸ್, ಬೈಬಲ್ ಹೇಳುತ್ತೆ 2 ಕೊರಿಂಥಿ 5ನೇ ಅಧ್ಯಾಯ 2 ಕೊರಿಂಥಿ 5ನೇ ಅಧ್ಯಾಯ ವಾಕ್ಯ 10ರಲ್ಲಿ 10 2 ಕೊರಿಂಥಿ ನಾವು ಎಲ್ಲರೂ ನ್ಯಾಯ ವಿಚಾರಣೆಗಾಗಿ ಕ್ರಿಸ್ತ ಯೇಸುವಿನ ಮುಂದೆ ನಿಲ್ಲಲೇಬೇಕು. ಪ್ರತಿಯೊಬ್ಬನು ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯಲೇಬೇಕು. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಪ್ರತಿಯೊಬ್ಬರು ಪರ್ಟಿಕ್ಯುಲರ್ ಇಂಥವ್ರೆ ಅಂತಲ್ಲ. ಹೆಂಗಸರಿಲ್ಲ, ಮಕ್ಕಳಿಲ್ಲ, ಗಂಡು ಮಕ್ಕಳು ಬೇರೆ, ಹೆಣ್ಣು ಮಕ್ಕಳು ಬೇರೆ ಅಂತ ಎಲ್ಲರೂ ಇದೆಯಾ? ವಾಕ್ಯ ಇದೆಯಾ? ಇಲ್ಲ. ಎಲ್ಲರೂ, ಪ್ರತಿಯೊಬ್ಬರು ಪ್ರಭು ಯೇಸು ಕ್ರಿಸ್ತರನ್ನ, ನೋಡಿ ಅಲ್ಲಿ ಹೆಸರು ಕೂಡ ಮೆನ್ಷನ್ ಆಗಿದೆ, ಪ್ರಭು ಯೇಸು ಕ್ರಿಸ್ತರನ್ನ ಅವರ ಮುಂದೆ ನಿಲ್ಲಲೇಬೇಕು. ಇದೆಯಾ? ಎಚ್ಚರಿಕೆ ಇದೆಯಾ? ನೋಡಪ್ಪ, ಇಂಥವ್ರ ಮುಂದೆ ಹೋಗಿ ನೀನು ಭೇಟಿ ಆಗ್ಬೇಕು ಅನ್ನೋದು ಇದೆಯಾ? ಇದೆ. ನಂತರ ಏನು? ಪ್ರತಿಯೊಬ್ಬರು ತನ್ನ ದೈಹಿಕ ಜೀವನದಲ್ಲಿ, ತನ್ನ ದೈಹಿಕ ಅಂದ್ರೆ ತನ್ನ ಶರೀರ ಸ್ವಭಾವದಲ್ಲಿ ಇರಬೇಕಾದ್ರೆ ಅವನು ಮಾಡಿದ ಪ್ರತಿಯೊಂದು ಪಾಪ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಅವನು ಪಡೆಯಲೇಬೇಕು. ಈಗ ನಾವು ಇಷ್ಟು ಪ್ರಯಾಸ ಪಡ್ತೀವಿ, ಇಷ್ಟು ಇದು ಮಾಡ್ತೀವಿ. ಸ್ವಲ್ಪ ಯೋಚನೆ ಮಾಡಿ, ಮರಣ ಆದಮೇಲೆ ನಮ್ಮ ಜೀವನ ಏನು? ಕಷ್ಟಪಟ್ಟು ಕಟ್ಟಿರುವ ಮನೆ ಬಿಟ್ಟು ಹೋಗ್ತೀವಿ, ಕಷ್ಟಪಟ್ಟು ಊಟ ಬಿಟ್ಟು, ಅದು ಬಿಟ್ಟು, ಇದು ಬಿಟ್ಟು, ಎಲ್ಲ ಹಣ ಶೇಖರಣೆ ಮಾಡಿ ತೆಗೆದಿಟ್ಟಿರುವಂಥ ಆಭರಣವನ್ನು ನಾವು ಬಿಟ್ಟು ಹೋಗ್ತೀವಿ. ಆಸ್ತಿ ಪಾಸ್ತಿಯನ್ನು ಬಿಟ್ಟು ಹೋಗ್ತೀವಿ, ಎಕರೆಗಟ್ಟಲೆ ಬಿಟ್ಟು ಹೋಗ್ತೀವಿ. ಮುಂದಿನ ಜೀವನ ಏನು? ಹೇಗಿರ್ಬೋದು ಯೋಚನೆ ಮಾಡಿ. ಹಲ್ಲು ಕಡಿದು ಗೋಳಾಡುತ್ತಿರುವಂತಹ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ. ಕೈ ಹೀಗೆ ಗಿಂಡ್ಕೊಂಡ್ರೆ ಏನು ಮಾಡ್ತೀವಿ? ಹಿಂಗೆ ಸ್ವಲ್ಪ ಗಿಂಡ್ಕೊಳ್ಳಿ, ಹಿಂಗೆ ಕೈ ಹಿಂಗೆ ಹಿಡ್ಕೊಂಡು ಸ್ವಲ್ಪ ಗಿಂಡ್ಕೊಳ್ಳಿ, ಸುಮ್ಮನೆ ಓಕೆ. ನಮಗೆ ನಾವೇ ಗಿಂಡ್ಕೊಂಡ್ರೆ ಏನು ಅನ್ಸಲ್ಲ. ಬೇರೆಯವ್ರ ಗಿಂಡ್ರೆ ನಾವು ಏನು ಮಾಡ್ತೀವಿ? ಅಲ್ಲ ಒಂಥರ ಅಯ್ಯೋ ಮಾಡ್ತೀವಾ? ಆಗುತ್ತಾ? ಅಯ್ಯೋ ಮಾಡ್ತೀವಿ. ಯಾಕೆ? ಅಷ್ಟು ನೋವಾಗುತ್ತೆ. ಸ್ವಲ್ಪ ಆಲೋಚನೆ ಮಾಡಿ. ಹಲ್ಲು ಕಡಿದು ಗೋಳಾಡುತ್ತಿರುವಂಥ ಸ್ಥಳ ಅಂದರೆ ಯಾವ ರೀತಿ ಇರ್ಬೋದು ಯೋಚನೆ ಮಾಡಿ. ಅಪ್ಪೋ, ನರಕ ವೇದನೆ ಅದು. ಆ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾವುದೋ ಒಬ್ಬ ವ್ಯಕ್ತಿ ನಮ್ಮನ್ನು ಕಳಿಸ್ಕೊಡ್ತಾ ಇದ್ದಾನೆ. ಯಾರೇ ಇರ್ಬೋದು, ಬೋಧಕ ಇರ್ಬೋದು, ಯಾಜಕ ಇರ್ಬೋದು, ಕನ್ಯಾಸ್ತ್ರೀ ಇರ್ಬೋದು, ನಿಮ್ಮ ಸ್ನೇಹಿತ ಇರ್ಬೋದು, ನಿಮ್ಮ ಅಕ್ಕ ಇರ್ಬೋದು, ತಮ್ಮ ಇರ್ಬೋದು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಯಾರೇ ಇರ್ಬೋದು. ಅವರನ್ನು ನಂಬಿ ನಾವು ಆ ಜಾಗಕ್ಕೆ ಹೋದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಆ ಟೈಮಲ್ಲಿ ಹೋಗ್ಬಿಟ್ಟು ನಾವು ಲೋಕದಲ್ಲಿ ಶರೀರ ಸ್ವಭಾವದಲ್ಲಿ ಇರಬೇಕಾದ್ರೆ ಯಾಜಕರ ಹತ್ರ ಹೇಳ್ತೀವಲ್ಲ, ಇಲ್ಲ ಫಾದರ್, ಅವನು ಮಾಡಿದ್ದು. ಯಾರು ಮಾಡಿದ್ದು? ಅವನು ಮಾಡಿದ್ದು, ನಾನು ಮಾಡಲಿಲ್ಲ. ಈ ಒಂದು ವಿಷಯ ಎಲ್ಲಿ ನಡೆದಿದ್ದು? ಏದೇನ್ ತೋಟದಲ್ಲಿ ಮಾತ್ರ. ಅದಾದ್ಮೇಲೆ ಎಲ್ಲೂ ದೇವ್ರು ಕೇಳಲ್ಲ. ದೇವ್ರೆಲ್ಲೂ ಕೇಳಲ್ಲ. ನೆಕ್ಸ್ಟ್ ದೇವ್ರ ಜ್ಞಾನ ಕೊಟ್ಬಿಟ್ರು. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಅರ್ಥಕೊಳ್ಳೋ ಜ್ಞಾನವನ್ನ ದೇವ್ರು ಕೊಟ್ಟಾಯ್ತು. ಪ್ರೈಸ್ ದಿ ಲಾರ್ಡ್. ಹೌದಾ? ಹೌದು. ಯೋಚನೆ ಮಾಡಿ, ಮರಣ ಹೊಂದಿದ್ದ ಮೇಲೆ ನಮ್ಮ ಜೀವನ ಹೇಗಿರ್ಬೋದು ಯೋಚನೆ ಮಾಡಿ. ಯಾರು ಬರ್ತಾರೆ? ನಾವು ಪ್ರೀತಿ ಮಾಡಿದವ್ರು ಬಂದು ಕಣ್ಣೀರಿಡ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ ನಮ್ಮವ್ರು ಬರ್ತಾರೆ ಅನ್ಕೊಂಡಿದ್ದೀರಾ? ಯಾರು ಬರಲ್ಲ.
ಬಂದರೂ ನಾವು ನೋಡೋಕ್ಕೆ ಸಾಧ್ಯವಿಲ್ಲ. ಆಗೋದೇ ಇಲ್ಲ. ಒಬ್ಬರು ಮಾತ್ರ ನಮ್ಮ ಹಿಂದೆನೇ ಇರ್ತಾರೆ. ಯಾವಾಗಲೂ ನಾವು ಬದುಕಿದ್ರೂ ಜೊತೆಲಿರ್ತಾರೆ, ಸತ್ರು ಜೊತೆಲಿರ್ತಾರೆ. ಅವರೇ ಪ್ರಭು ಯೇಸು ಕ್ರಿಸ್ತರು. ಆಮೇನ್. ಇಷ್ಟು ದಿನ ನಾವು ಮಾಡಿದ ತಪ್ಪಲ್ವಾ? ಪ್ರಭುವಿಗೆ ಕೊಡಬೇಕಾದ ಸಮಯ ನಾವು ಕೊಳ್ಳಿಲ್ಲ. ಪ್ರಭುವಿನ ಸಂಬಂಧಕ್ಕೆ ನಾವು ಪ್ರಯಾಸನೆ ಪಡಲಿಲ್ಲ. ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಮಗಳು, ಅಯ್ಯೋ ನನ್ನ ಗಂಡ, ನನ್ನ ಹೆಂಡತಿ, ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ತಂಗಿ, ನಮ್ಮ ಅಣ್ಣ, ಬಂಧು ಬಳಗ, ಆಸ್ತಿ, ತಿನ್ನೋದು, ಕುಡಿಯೋದು, ಮಲ್ಕೊಳ್ಳೋದು, ಎಂಜಾಯ್ ಮಾಡೋದು, TV, ಮೊಬೈಲು ಎಲ್ಲವನ್ನು ನಾವು ಕೊಟ್ಟವು. ಆದರೆ ಯಾವತ್ತಾದರೂ ನನ್ನ ದೇವರು ನನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ನಾನು 1-2 ಗಂಟೆ, ದಿನಕ್ಕೆ 1-2 ಟೈಮು, ಬೆಳಗ್ಗೆ 1 ಅವರು ಅಥವಾ ಸಮಯ ಸಿಕ್ಕರೆ ಮಧ್ಯಾಹ್ನ 1 ಅವರು ಬಾಗಿಲಾಕೊಂಡು, ಯಾರ ವಿಷಯ ನನಗೆ ಬೇಕಾಗಿಲ್ಲ, ಯಾವ ಆಸ್ತಿ ಬೇಡ, ಯಾವ ಹಣ ಬೇಡ, ಯಾವುದೇ ಐಶ್ವರ್ಯ ಬೇಡ, ನಾನು ಅವ್ರ ಜೊತೆಲಿ ಮಾತಾಡಿದ್ರೆ ಸಾಕು. ಅವರ ಸ್ವರ ನಾನು ಕೇಳಿಸ್ಕೊಂಡ್ರೆ ಸಾಕು. ನಾನು ನನ್ನ ಕುಟುಂಬ ಆಶೀರ್ವಾದವಾಗಿರಬೇಕು. ಆಶೀರ್ವಾದ ಅನ್ನೋದು ಅವರೊಬ್ಬರಿಂದ ಮಾತ್ರ, ಯೇಸು ಎಂಬ ನಾಮದಿಂದ ಮಾತ್ರ ಸಾಧ್ಯನೇ ಹೊರತು ಯಾವುದೇ ಹಣದಿಂದ, ಯಾವುದೇ ಆಭರಣದಿಂದ, ಯಾವುದೇ ವ್ಯಕ್ತಿಯಿಂದ ಸಾಧ್ಯ ಇಲ್ಲ ಅನ್ನೋದು ಯಾವತ್ತಾದರೂ ನಾವು ಆಲೋಚನೆ ಮಾಡಿದ್ದೀವ? 49 ವರ್ಷ ಆಯಿತು ನನಗೀಗ. 49 ವರ್ಷ ಏನು ಮಾಡಿಟ್ಟಿದ್ದೀನಿ? ನನ್ನ ಆತ್ಮರಕ್ಷಣೆಗಾಗಿ ಏನು ಮಾಡಿಟ್ಟಿದ್ದೀನಿ? 49 ವರ್ಷದಲ್ಲಿ ನಾನು ಮಾಡಿದಂಥ ಪಾಪದ ಭಾರ ಎಷ್ಟಿರ್ಬೋದು ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ಪ್ರೈಸ್ ದಿ ಲಾರ್ಡ್. ಅದು ಹೆಸರು ಮಾತ್ರ ಹೇಳ್ತೀವಿ ನಾವು ಕ್ರೈಸ್ತ ಅಂತ, ಹೆಸರಿಗೆ ಮಾತ್ರ ನಾವು ಹೇಳ್ತೀವಿ ಕ್ರೈಸ್ತ ಅಂತ. ಕ್ರೈಸ್ತರು ಅಂದರೆ ಯಾರು? ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರೇ ನಿಜವಾದ ಕ್ರೈಸ್ತರು. ಹೌದಾ? ಪ್ರೈಸ್ ದಿ ಲಾರ್ಡ್. ಕ್ರೈಸ್ತರು ಎಂದರೆ ಯಾರು? ಮೊನ್ನೆ ತಾನೇ ನಾವೊಂದು ವಾಕ್ಯ ಓದಿದೀವಾ? ಹೌದು ಬ್ರದರ್, ಅವರ ಸಂದೇಶವನ್ನು ಸಾರುವವರು. ಅರಿತುಕೊಂಡಿರುವವರು. ಪ್ರೇಷಿತರ ಕಾರ್ಯಕಲಾಪಗಳು 11ನೇ ಅಧ್ಯಾಯ ವಾಕ್ಯ 25. 25-26 ಓದಿ. ಅನಂತರ ಬಾರ್ನಬನು ಸೌಲನನ್ನು ಹುಡುಕಿಕೊಂಡು ತಾರ್ಸಸ್ಸಿಗೆ ಹೋದನು. ಅವನನ್ನು ಅಲ್ಲಿ ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದರು. ಅವರಿಬ್ಬರು ಬಂದು ವರ್ಷವಿಡೀ ಧರ್ಮಸಭೆಯೊಂದಿಗೆ ಇದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಭಕ್ತಾದಿಗಳನ್ನು ಮೊದಲ ಬಾರಿಗೆ ಕ್ರೈಸ್ತರು ಎಂದು ಕರೆದಿದ್ದು ಅಂತಿಯೋಕ್ಯದಲ್ಲಿಯೇ. ಶುಭ ಸಂದೇಶವನ್ನ ಸಾರುವವರು, ಪ್ರಭುವಿನ ಪ್ರೀತಿಯನ್ನ ಈ ಲೋಕಕ್ಕೆ ಹಂಚುವವರು, ಪ್ರಭುವನ್ನ ಈ ಲೋಕಕ್ಕೆ ಪರಿಚಯಿಸುವವರು ಮಾತ್ರ ಕ್ರೈಸ್ತರು. ಇಲ್ಲಾಂದ್ರೆ ಕ್ರೈಸ್ತರು ಅಲ್ಲವೇ ಅಲ್ಲ. ದೊಡ್ಡ ಶಿಲ್ಬೆ ಹಾಕೊಂಡಿದ್ದೀನಿ, ಒಳ್ಳೆ ಸೂಪರ್ ಆಗಿರೋ ಹೆಸರಿಟ್ಕೊಂಡಿದ್ದೀನಿ, ವೈಟ್ ಆ್ಯಂಡ್ ವೈಟ್ ಅಂಗಿ ಹಾಕ್ಕೊಂಡಿದ್ದೀನಿ, ವೈಟ್ ಆ್ಯಂಡ್ ವೈಟ್ ಶರ್ಟ್ ಹಾಕ್ಕೊಂಡಿದ್ದೀನಿ. ನನ್ನ ನೋಡಿದ್ರೆ ಜನಗಳೆಲ್ಲ ಶಬಾಷ್ ಅಂತಾರೆ, ಊರಲ್ಲಿ ನನಗೆ ಒಳ್ಳೆ ಹೆಸರಿದೆ. ಇವ್ರು ಯಾರು? ಕ್ರೈಸ್ತರು ಅಲ್ವೇ ಅಲ್ಲ. ಹಾಗಾದ್ರೆ ಇವರೆಲ್ಲ ಯಾರು? ಅನ್ಯ ಜನರು. ಯಾರು? ಅನ್ಯ ಜನರು. ಅವರೆಲ್ಲ ಯಾರು? ಅನ್ಯ ಜನರು. ಹೌದಾ? ಪ್ರಭುವನ್ನು ಅರಿಯದವರು, ಪ್ರಭುವಿನ ಪ್ರೀತಿ ಸವಿಯದವರು, ಪ್ರಭುವಿನ ಪ್ರೀತಿ ಪರರಿಗೆ ನೀಡದವರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಾ ಇದೆ ಬ್ರದರ್. ಅವರು ಕ್ರೈಸ್ತರು ಅಂದ್ರೆ ಅವರು. ಬೈಬಲ್ ಹೇಳ್ತಾ ಇದೆ, ಭಕ್ತಾದಿಗಳನ್ನು ಮೊದಲ ಬಾರಿಗೆ ಕ್ರೈಸ್ತರೆಂದು ಕರೆದಿದ್ದು ಅಂತಿಯೋಕ್ಯದಲ್ಲಿ. ಏನಕ್ಕೆ ಕರೆದ್ರು? ಅವರು ಏನ್ ಮಾಡಿದ್ರು? ಬಾರ್ನಬ ಮತ್ತೆ ಸೌಲ ಏನ್ ಮಾಡಿದ್ರು? ಧರ್ಮಸಭೆಯೊಂದಿಗೆ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಧರ್ಮಸಭೆಯೊಂದಿಗೆ. ಧರ್ಮಸಭೆಯ ಮಾಲೀಕರು ಯಾರು? ಪ್ರಭು ಯೇಸು ಕ್ರಿಸ್ತರೊಂದಿಗೆ ಇದ್ದು ಅವರು ಉಪದೇಶ ಮಾಡಿದ್ರಂತೆ.
ಪ್ರಭು ಯೇಸು ಕ್ರಿಸ್ತರ ಜೊತೆಲಿ ಇರಬೇಕಾದ್ರೆ ಖಂಡಿತವಾಗ್ಲೂ ಅವರು ಪ್ರಭು ಯೇಸು ಕ್ರಿಸ್ತರ ಬಗ್ಗೆನೇ ಹೇಳಿರ್ತಾರೆ. ಪ್ರಭು ಯೇಸು ಕ್ರಿಸ್ತರ ಬಗ್ಗೆನೇ ಹೇಳ್ತಾರೆ. ಪ್ರಭು ಯೇಸು ಕ್ರಿಸ್ತರಿಗೆ ವಿರುದ್ಧವಾಗಿ ಅವರು ಹೇಳುವ ಏನು ಅವಕಾಶನೇ ಇರೋದಿಲ್ಲ, ಚಾನ್ಸಸ್ಸೇ ಇರೋದಿಲ್ಲ. ಯಾವ ವ್ಯಕ್ತಿ ಲೋಕದಲ್ಲಿರ್ತಾನೋ ಅವನು ಲೋಕದ ಬಗ್ಗೆ ಮಾತಾಡ್ತಾನೆ. ತಿನ್ರಿ, ಕುಡೀರಿ, ಮಜಾ ಮಾಡ್ರಿ, ಅಲ್ಗೋಗ್ರಿ, ಇಲ್ಗೋಗ್ರಿ, ಜೀವನ ತುಂಬ ಚಿಕ್ಕದ್ರಿ, ಜೀವನ ತುಂಬ ಚಿಕ್ಕದು, ಇದು ತಿನ್ನಿ, ಅದು ಮಾಡಿ, ಇದು ಮಾಡಿ, ಎಂಜಾಯ್ ಮಾಡಿ. ಪ್ರೈಸ್ ದಿ ಲಾರ್ಡ್. ಈಗ ನಾನು ನಿಮ್ಮ ಸ್ನೇಹಿತ. ಈಗ ನಾನು ನಮ್ಮ ಲೀಮಾ ಸಿಸ್ಟರ್ ಇದ್ದಾರೆ. ಲೀಮಾ ಸಿಸ್ಟರ್ ತಮ್ಮ, ಲೀಮಾ ಸಿಸ್ಟರ್ ತಮ್ಮ, ನಾವಿಬ್ಬರು ಒಂದೇ ಜೊತೆಲಿ ಹುಟ್ಟಿದ್ದೀವಿ. ಈಗ ನಾನು ಅಕ್ಕನ ಬಗ್ಗೆ ಹೇಳ್ಬೇಕಾದ್ರೆ ಅಕ್ಕನ ಒಳ್ಳೆ ಗುಣಗಳನ್ನು ನಾನು ಹೇಳ್ತೀನಿ, ಹೌದಾ? ಅಥವಾ ಅಕ್ಕನ ಬಗ್ಗೆ ಪ್ರೀತಿಸುವ ಅಕ್ಕನ ಬಗ್ಗೆ ಕೇವಲವಾಗಿ ಮಾತಾಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅದೇ ರೀತಿಯೇ ಪ್ರಭು ಯೇಸು ಕ್ರಿಸ್ತರ ಜೊತೆಲಿ ಇರುವಂಥ ವ್ಯಕ್ತಿಗಳು ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯನ್ನ ಲೋಕಕ್ಕೆ ಸಾರ್ತಾರೆ ಹೊರತು ಲೋಕದ ವಿಷಯಗಳನ್ನು ಇಟ್ಕೊಂಡು ಪ್ರಭು ಯೇಸು ಕ್ರಿಸ್ತರನ್ನ ಮುಂದೆ ಇಟ್ಕೊಂಡು ಹಿಂದ್ಗಡೆ ಏನ್ ಮಾಡಲ್ಲ. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎರಡನ್ನೂ ಸತ್ಯವಾಗಿ ಅವರು ಬೋಧಿಸ್ತಾರೆ, ಸತ್ಯವಾಗಿ ಈ ಲೋಕಕ್ಕೆ ತಿಳಿಸ್ಕೊಡ್ತಾರೆ. ಏಕೆ ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರು ಕೂಡ ಯೋಹಾನನ ಬರೆದ ಶುಭ ಸಂದೇಶದಲ್ಲಿ ನಾವು ಓದ್ತೀವಿ. ಯೋಹಾನನ ಬರೆದ ಶುಭ ಸಂದೇಶದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅವರು ಏನು ಮಾಡೋರಂತೆ, ಎಲ್ಲವನ್ನ ಪ್ರತಿಯೊಂದೊಂದನ್ನು ಏನು ಮಾಡೋದಂತೆ, ಮುಚ್ಚುಮರೆ ಇಲ್ಲದೆ ಎಲ್ಲವನ್ನು ತಿಳಿಸ್ಕೊಟ್ರು ಅಂತ ಬೈಬಲ್ ಹೇಳ್ತಾರೆ. ಎಲ್ಲವನ್ನು, ಪ್ರತಿಯೊಂದನ್ನ, ಪರಲೋಕ ಏನು ತಿಳಿಸ್ತೋ, ಪರಲೋಕ ಏನು ಬಯಸ್ತೋ ಅದೆಲ್ಲವನ್ನ ಪ್ರಭು ಯೇಸು ಕ್ರಿಸ್ತರು ಏನು ಮಾಡರಂತೆ, ಶಿಷ್ಯರಿಗೆ ತಿಳಿಸ್ಕೊಟ್ರು. ಕೇಳಿಸಿಕೊಂಡವನು ಏನ್ ಮಾಡ್ದ, ಹುಷಾರಾದ. ಅವರ ಜೀವನ ನಡೆಸಿದ್ರು ಬ್ರದರ, ಅದೇ ತರ ಜೀವನ ನಡ್ಕೊಂಡು ಹೋದ್ರು. ಈಗ ಅದನ್ನ ಆಲಿಸ್ಕೊಂಡಂತ ವ್ಯಕ್ತಿ, ನೋಡಪ್ಪ ನೀನು ಬರುವ ವರ್ಷ ಸಾಯ್ತೀಯ, ಅಷ್ಟರಲ್ಲಿ ನೀನೇನಾಗು, ನಿನ್ನ ಆತ್ಮವನ್ನು ರಕ್ಷಣೆ ಮಾಡ್ಕೊ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ರಕ್ಷಣೆ ಮಾಡ್ಕೊಳ್ತೀವಿ, ಹೌದಾ? ಮಾಡ್ಕೊಳಲ್ವಾ? ಪ್ರಾರ್ಥನೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಸತ್ಯದ ಮಾರ್ಗವನ್ನು ನಾವು ಹಿಡ್ಕೊಳ್ತೀವಿ, ಸತ್ಯದ ಮಾರ್ಗದಲ್ಲಿ ನಾವು ಜೀವಿಸ್ತೀವಿ, ಎಲ್ಲವನ್ನು ನಾವು ಮಾಡ್ತೀವಿ. ಯಾಕೆ? ಆತ್ಮವನ್ನು ರಕ್ಷಿಸ್ಕೊಳ್ಳಲಿಕ್ಕೆ. ಬೈಬಲ್ ಆಲ್ರೆಡಿ ಎಚ್ಚರಿಕೆ ಕೊಟ್ಟಾಗೋಯ್ತು. ಅಂತಿಮ ದಿನಗಳು ಕಷ್ಟಕರವಾದ ದಿನಗಳಾಗಿರುತ್ತೆ. ಎಲ್ಲರೂ ಅವಿಶ್ವಾಸದಲ್ಲಿ ಇರ್ತಾರೆ, ಭಕ್ತಿಹೀನರಾಗಿ ಹೋಗ್ತಾರೆ, ಪ್ರಭುವಿಗೆ ವಿರುದ್ಧವಾಗಿ ನಡ್ಕೊಳ್ತಾರೆ. ಎಲ್ಲವನ್ನ ಎಚ್ಚರಿಕೆ ಕೊಟ್ಟಾಯ್ತು. ಕೊಟ್ಟ ಮೇಲೂ ಕೂಡ ನಾವು ಅದನ್ನ ಗ್ರಹಿಸ್ಕೊಳ್ಳದೆ ಹೋದ್ರೆ ಮಹಾಗರ್ವಿಗಳು, ಹೌದಾ? ಮಹಾಗರ್ವಿಗಳು ನಾವು ಆಗ್ತೀವಿ. ಗೊತ್ತಿಲ್ಲ ನಾವು ಯಾವಾಗ ಮರಣ ಹೊಂದುತ್ತೀವೋ ನಾವು ಗೊತ್ತಿಲ್ಲ. ಬಟ್ ಅದಕ್ಕಿಂತ ಮುಂಚಿತವಾಗಿ ನಾವು ಪ್ರಭುವಿನ ಪ್ರೀತಿಯನ್ನು ಸವಿಬೇಕು. ಪ್ರಭುವಿನ ಪ್ರೀತಿ ಸವಿದು ಪ್ರಭುವಿನ ಪ್ರೀತಿಯನ್ನು ಇಡೀ ಲೋಕದಲ್ಲಿರುವಂಥ ಪ್ರತಿಯೊಬ್ಬರಿಗೂ, ಅರಿಯದವರಿಗೆ ನಾವು ತಿಳಿಸಲೇಬೇಕು. ಆಗ ಮಾತ್ರ ನಾವು ಕ್ರೈಸ್ತರಾಗಲಿಕ್ಕೆ ಸಾಧ್ಯ. ದೇವರು ಲೆಕ್ಕ ಕೇಳೋದು ಏನು ಲೆಕ್ಕ ಕೇಳ್ತಾರೆ? ನಿನಗೆ ಕೊಟ್ಟಿರುವಂತಹ ತಲಾಂತು ಲೆಕ್ಕ ಕೇಳ್ತಾರೆ. ಅಲ್ಲಿ ತಲಾಂತು ನಾಣ್ಯದಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಒಬ್ಬರಿಗೆ 5, 10, ಇನ್ನೊಬ್ಬರಿಗೆ 1. ಏನದು? ಆಸ್ತಿನ? ಇಲ್ಲ, ಆಶೀರ್ವಾದ ಅಲ್ವಾ? ಹೌದು ಬ್ರದರ್. ಆ ಆಶೀರ್ವಾದವನ್ನು ಪಡ್ಕೊಂಡ್ಮೇಲೆ ಕೊಡಬೇಕು. ಅದು ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಹೇಳ್ತಾರೆ ನೋಡಿ, ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಹೇಳ್ತಾರೆ, 10ನೇ ಅಧ್ಯಾಯ. ಪ್ರೈಸ್ ದಿ ಲಾರ್ಡ್. ನೀವು ಅಲ್ಲಿ ಹೇಳ್ತಾರೆ, ನೀವು ಉಚಿತವಾಗಿ ಪಡ್ಕೊಂಡಿದ್ದೀರಾ. 8ನೇ ವಾಕ್ಯ, ಉಚಿತವಾಗಿ ಪಡ್ಕೊಂಡಿದ್ದೀರಾ, ಉಚಿತವಾಗಿ ಕೊಡಿ. ಹೌದಾ? ಉಚಿತವಾಗಿ ಪಡ್ಕೊಂಡಿದ್ದೀರಾ, ಉಚಿತವಾಗಿ ಕೊಡಿ ಅಂತ ಹೇಳ್ತಾ ಇದಾರೆ. ಇದರ ಅರ್ಥ ಏನು? ನೀವು ಆಲ್ರೆಡಿ ನಾನು ಕೊಟ್ಟಿರೋದು ಉಚಿತವಾಗಿ ಅಲ್ವಾ? ಕೊಟ್ಟಿದ್ದಾರೆ. ನೀವು ಪರರಿಗೆ ಉಚಿತವಾಗಿ ಕೊಡ್ಲೇಬೇಕು. ಪ್ರೈಸ್ ದಿ ಲಾರ್ಡ್. ಕೊಡದೆ ಹೋದ್ರೆ ಲೆಕ್ಕ ಕೇಳ್ತಾರೆ. ಅದಕ್ಕೆ ಲೆಕ್ಕ ಕೇಳೋದು.
ನಾವು ಅನ್ಕೊಳ್ತೀವಿ ದೇವರು ನಮಗೆ ಲೆಕ್ಕ ಕೇಳ್ತಾರೆ, ಬೇರೆ ಬೇರೆ ರೀತಿ ಲೆಕ್ಕ ಕೇಳ್ತಾರೆ. ಅವ್ರು ಕೊಟ್ಟಿದ್ದಕ್ಕೆ ಲೆಕ್ಕ ಕೇಳೋದು. ಸೈತಾನ ಕೊಟ್ಟಿದ್ದಕ್ಕೆ ಲೆಕ್ಕ ಕೇಳಲ್ಲ. ಸೈತಾನ ಏನು ಕೊಡ್ತಾನೆ? ಹಣ ಕೊಡ್ತಾನೆ, ಲೋಕದಲ್ಲಿರೋದು 3 ಕೊಡ್ತಾನೆ. ಅದು ಪ್ರಭು ಯೇಸು ಕ್ರಿಸ್ತರಿಗೆ ಕೊಟ್ಟಂತದ್ದು ಇಲ್ಲೂ ಕೂಡ ಅವನೇನ್ ಮಾಡ್ತಾನೆ? ನಮಗೆ ಕೊಡ್ತಾನೆ. ಏನು ಮೊದಲನೇದು ಆಹಾರ ಅಲ್ವಾ? ಆಹಾರ, ಅಧಿಕಾರ, ಸಂಪತ್ತು. ಆಹಾರ, ಅಧಿಕಾರ, ಸಂಪತ್ತು. ಇವತ್ತು ಎಲ್ಲ ಕಡೆ ತುಂಬಾ ಪಾಪ್ಯುಲರ್ ಆಗಿರೋದಂದ್ರೆ ಇದು ಮೂರೇ ಅಲ್ವಾ? ದೇವರ ಸೇವೆ ಮಾಡು, ಟೈಮ್ ಇಲ್ಲ, ಹೋಗಪ್ಪ, ಹೊಟ್ಟೆ ಸ್ಥಿತಿ, ಊಟ ಮಾಡಬೇಕು. ಬನ್ನಿ ಸೇವೆ ಮಾಡಕ್ ಹೋಗೋಣ, ನನ್ಗೆ ಅಧಿಕಾರ ಇಲ್ಲ, ನನಗಿಂದ ಮೇಲೆ ಒಬ್ರು ಇದ್ದಾರೆ, ನನಗಿಂದ ಮೇಲೆ ಒಬ್ರು ಸುಪೀರಿಯರ್ ಇದ್ದಾರೆ. ಬನ್ನಿ ಸೇವೆ ಮಾಡಕ್ ಹೋಗೋಣ, ನನ್ಗೇನು ಕೊಡ್ತೀರಾ? ಈಗಿನ ಸಿಚುವೇಶನ್, ಪ್ರೆಸೆಂಟ್ ಸಿಚುವೇಶನ್. ಇದೇ ವಿಷಯವಾಗಿ 2 ತಿಮೋತಿ 3ನೇ ಅಧ್ಯಾಯ 5ನೇ ವಾಕ್ಯ, ಭಕ್ತಿಯ ವೇಷ ಧರಿಸಿದ್ದರೂ ಅದರ ನಿಜವಾದ ಶಕ್ತಿಯನ್ನು ಅಲ್ಲಗಳೆಯುವರು. ಅಲ್ಲಗಳೆದಂಗೆ ಈಗ, ಹೌದಾ? ಅಲ್ಲಗಳೆದಂಗೆ ಈಗ ಎಲ್ಲ 5 ರೀತಿಯ ಆಶೀರ್ವಾದವನ್ನು ಕೊಟ್ಟ ಮೇಲೆ, ಉಚಿತವಾಗಿ ಕೊಟ್ಟ ಮೇಲೆ ನಾವು ಹೋಗಿ ಉಚಿತವಾಗಿ ಎಲ್ಲರಿಗೂ ಕೊಡಬೇಕು. ಪ್ರಭುವಿನ 2ನೆಯ ಆಜ್ಞೆ ಪ್ರಮುಖ, ಅಂದ್ರೆ ಕಡೆಯ ಆಜ್ಞೆ ಯಾವುದು? ಲೋಕದ ಕಟ್ಟ ಕಡೆಗೆ ಹೋಗಿ ಶುಭ ಸಂದೇಶ ಸಾರಬೇಕು. ಹೌದಾ? ಯಾವುದು ಫ್ಯಾನ್ ಆನ್ ಆಗಿದೆ, ಸ್ವಲ್ಪ ಆಫ್ ಮಾಡ್ಕೊಳ್ಳಿ. ಕಟ್ಟ ಕಡೆಗೆ ಹೋಗಿ ಶುಭ ಸಂದೇಶ ಸಾರಬೇಕು. ಯಾಕೆ? ಅದೇ ಮತ್ತೆ ಏನು ಬರ್ತದೆ? ಶುಭ ಸಂದೇಶ 18ರಲ್ಲಿ ಹೇಳ್ತಾರೆ, ಏನು? ಚಿಕ್ಕ ಮಕ್ಕಳು ಕೂಡ ಏನಾಗಬಾರ್ದು, ನಾಶ ಆಗಬಾರ್ದು. ಅದು ಜವಾಬ್ದಾರಿ ಯಾರು? ನಾವೇ ಜವಾಬ್ದಾರಿ. ಯಾಕಂದ್ರೆ ಅಧಿಕಾರ ಕೊಟ್ಟಿದ್ದು ನಮಗೆ. ಆ ಚಿಕ್ಕ ಮಕ್ಕಳಲ್ಲಿ ಯಾರಾದ್ರು ಒಬ್ರು ಕಳೆದೋದ್ರು ಅದು ಜವಾಬ್ದಾರಿ ನಾವೇ, ನಮ್ದೇ. ಯಾಕಂದ್ರೆ ಉಚಿತವಾಗಿ ಕೊಟ್ಟಾಯ್ತು, ನಾವು ಉಚಿತವಾಗಿ ಅವರು ಕೊಡ್ತಾ ಇಲ್ಲ. ನಾವು ಕೊಡ್ತಾ ಇರೋದೆಲ್ಲ ಒಂದೇ, ಏನು? ಲೋಕದ್ದು ಅಲ್ವಾ? ಬೈಬಲ್ ಡಾಕ್ಟರ್, ಬೈಬಲ್ ಇರುವ ವಾಕ್ಯಗಳು ಎಚ್ಚರಿಕೆಯ ಸಂದೇಶಗಳು. ಡಾಕ್ಟರ್ ಎಚ್ಚರಿಸಿದಾಗ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ಈ ಮಾತ್ರೆ ನುಂಗಿ ಅಂತ ಹೇಳಿದ್ರೆ ಆ ಮಾತ್ರೆ ನುಂಗಿದ್ರೆ ಅವನು ಬದುಕ್ತಾನೆ. ಅವ್ರ್ಯಾರು ಹೇಳೋದು, ನಾನೇನು ಕೇಳೋದು ಅಂತ ಅಹಂಕಾರವಾಗಿ ಮೆರೆದ್ರೆ ಶುಗರು ಜಾಸ್ತಿ ಆಗುತ್ತೆ. ಶುಗರ್ ಜಾಸ್ತಿ ಆದ್ರೆ ಏನಾಗ್ತಾನೆ? ವ್ಯಕ್ತಿ ಎಲ್ಲ ಫೇಲ್ ಆಗ್ಬಿಡ್ತದೆ ಬ್ರದರ್. ಶರೀರದ ಒಳಗಡೆ ಇರುವ ಎಲ್ಲ ಭಾಗಗಳು ಫೇಲ್ ಆಗುತ್ತೆ, ನಾಶ ಆಗುತ್ತೆ ಅಲ್ವಾ? ಹೌದು ಬ್ರದರ್. ಯೇಸು ಸ್ವಾಮಿ ಹೇಳಿದ್ರು, ನಾನು ರೋಗಿಯ ಅವಶ್ಯಕತೆ, ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ ಅಲ್ವಾ? ಹೌದು ಬ್ರದರ್. ಹಂಗಂದ್ರೆ ವೈದ್ಯ ಯಾರು? ಪ್ರಭು ಯೇಸು ಕ್ರಿಸ್ತರು. ಪ್ರಭು ಯೇಸು ಕ್ರಿಸ್ತರು ಕೊಡುವ ಮಾತ್ರೆ ಯಾವುದು? ಔಷಧಿ ಯಾವುದು? ವಾಕ್ಯ. ಈಗ ದೇವರ ಜೀವವುಳ್ಳ ವಾಕ್ಯನ, ಆ ಮಾತ್ರೆನ ಎಷ್ಟು ಜನ ನಾವು ಸ್ವೀಕರಿಸ್ತಾ ಇದ್ದೀವಿ? ಎಷ್ಟು ಜನ ತಿಂತಾ ಇದ್ದೀವಿ? ತಿನ್ನುವವನು ಬಲಶಾಲಿ ಆಗ್ತಾನೆ, ತಿಂದಿರೋನು ರೋಗಿ ಆಗ್ತಾನೆ. ಇಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಾ? ಅಂತಿಮ ದಿನದ ಎಚ್ಚರಿಕೆ ಇದೆ. ಮತ್ತೆ ಬರೆದ ಶುಭ ಸಂದೇಶ 22ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ,
ವಾಕ್ಯ 11ರಿಂದ 13 ತನಕ ನಮಗೆ ಮದುವೆಯ ಸಮಾರಂಭಕ್ಕೆ ಪ್ರವೇಶ ಆಗಲಿಕ್ಕೆ ವಸ್ತ್ರ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಮದುವೆಯ ವಸ್ತ್ರ ಹಾ. ಧರಿಸ್ಬೇಕು. ಸುಂದರವಾದ ವಸ್ತ್ರವನ್ನು ಧರಿಸಬೇಕು. 2 ಕೊರಿಂಥಿ 5:10 ನಾವು ಓದ್ತೀವಿ, ಎಲ್ಲರೂ ಪ್ರಭು ಯೇಸು ಕ್ರಿಸ್ತರ ಮುಂದೆ ನ್ಯಾಯ ತೀರ್ಪಿಗೆ ನಿಂತ್ಕೊಳ್ಳೇಬೇಕು ಅಂತ ಹೇಳ್ತಾ ಇದೆ. ಕ್ರೈಸ್ತರು ಅಂತ ಹೇಳಿದ್ರೆ ಯಾರು ಪ್ರಭುವಿನ ವಾಕ್ಯವನ್ನು ಸಾರ್ತಾರೋ, ಯಾರು ಪ್ರಭುವಿನ ಪ್ರೀತಿಯನ್ನು ಇಡೀ ಲೋಕಕ್ಕೆ ಹಂಚ್ತಾರೋ ಅವರು ಮಾತ್ರ ಕ್ರೈಸ್ತರು. ಉಳಿದವರು ಕೆಲವರು, ಅವರು ಸುಮ್ಮನೆ ಕಾರಣ ಹೇಳುವಂಥವ್ರು ಅಷ್ಟೇ. ತಲಂತು ನಾಣ್ಯದ 1ನೇ ನಾಣ್ಯ ಹೊಂದಿದ್ನಲ್ಲ, ಆ ರೀತಿ ಕಾರಣ ಕೊಡುವಂತಹ ವ್ಯಕ್ತಿಗಳು. ಪ್ರಭು ಕಾರಣ ಕೊಡೋರನ್ನ ಎಂದಿಗೂ ಏನ್ ಮಾಡಲ್ಲ, ಹತ್ರ ಇಟ್ಕೊಳ್ಳಲ್ಲ, ಸೇರಿಸ್ಕೊಳ್ಳಲ್ಲ. ಈಗ ಒಂದು ಕಂಪ್ನಿಲಿ ಅದೇ ತರ ಮಾಡ್ತಾ ಇರ್ತಾನೆ, ಕಾರಣ ಎಲ್ಲದಕ್ಕೂ ಕಾರಣ ಕೊಡ್ತಾರೆ. ಏನ್ ಮಾಡ್ತಾರೆ, ಅವನ ಬಿಟ್ಬಿಟ್ಟು ಸೇರ್ಸ್ಕೊತಾರೆ. ಈಗ ನಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಅಲ್ವಾ. ಹೌದು ಬ್ರದರ್. ನಾವು ದೇವರ ಕೆಲಸ ಮಾಡದೇ ಇದ್ದಾಗ ದೇವರೇನ್ ಮಾಡ್ತಾರೆ, ಹೂಸ್ ನೆಕ್ಸ್ಟ್ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ತಗೋತಾರೆ, ನಮ್ಮನ್ನ ತೆಗ್ದಾಕ್ತಾರೆ ಅಷ್ಟೇ. ಕ್ಲಾಸ್ ಅರ್ಥ ಆಯ್ತು ಇವತ್ತು ಕ್ಲಾಸು. ಅರ್ಥ ಆಯ್ತು ಬ್ರದರ್. ಅರ್ಥ ಆಯ್ತು ಬ್ರದರ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ಅಲ್ಲ.